ಏನೋ ನಮ್ಮ ಮುಂದೆ ಬಂದು ನಿಲ್ಲುವಷ್ಟು ಧೈರ್ಯ ಬಂತನು ನಿನಗೆ? ಧೈರ್ಯ ನಮ್ಮ ಮುಂದೆ ಯಾರಿದ್ದಾರೆ ಅನ್ನೋದನ್ನ ನೋಡ್ ಬರಲ್ಲ, ನಮ್ಮ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೋಡ್ ಬರೋದು. ನಿನ್ ಹಿಂದೆ ಯಾರು ಇಲ್ಲ. ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ MK ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಾವು ಮಾಡಿರೋ ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ನಾವು ಹೆಚ್ಚಿನ ಫೋಟೋಗಳನ್ನ ಯೂಸ್ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ವೀಡಿಯೋದಲ್ಲಿ ನಾವು ವಿಡಿಯೋ ಕ್ಲಿಪ್ಸ್ನ ಯೂಸ್ ಮಾಡಿ ವಿಡಿಯೋನ ಎಡಿಟ್ ಮಾಡಿದ್ದೇವೆ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವು ಆ ವಿಡಿಯೋ ಕ್ಲಿಪ್ಗಳಿಗೆ ಎಫೆಕ್ಟ್ನ ಕೊಡೋದ್ರಿಂದ ವಿಡಿಯೋ ಸೈಜು ಒಂದು ಸ್ವಲ್ಪ ಹೈ ಆಗುತ್ತೆ. ಹಾಗಾಗಿ ಕೆಲವರಿಗೆ MP4 ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಬರ್ಬೋದು. ಆದರೆ ಆ ಪ್ರಾಬ್ಲಮ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಅಂತ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಅದಕ್ಕೂ ಮುಂಚೆ ಇವಾಗ ನಾವು ವೀಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ತಿಳ್ಕೊಣ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಯೂಸ್ ಮಾಡಿರೋ ಎಲ್ಲ ವೀಡಿಯೋ ಕ್ಲಿಪ್ಸ್ನ ನಾನು ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ. ನೀವು www.mkstudioediting.com ಅಂತ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಅಲ್ಲಿಂದ ನೀವು ಎಲ್ಲ ವೀಡಿಯೋ ಕ್ಲಿಪ್ಸ್ನ ಒಂದು ಜಿಪ್ ಫೈಲ್ ಇರುತ್ತೆ, ಆ ಜಿಪ್ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವೆಬ್ಸೈಟಲ್ಲಿ ಬುಕ್ ಮಾರ್ಕ್ ಆ್ಯಂಡ್ ಎಫೆಕ್ಟ್ ಪ್ರಿಸೆಟ್ ಅನ್ನೋ ಒಂದು ಪ್ರಿಸೆಟ್ ಆಪ್ಷನ್ ಕೂಡ ಸಿಗುತ್ತೆ. ಆ ಪ್ರಿಸೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪ್ರಿಸೆಟ್ನ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಪ್ರಿಸೆಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದು ನಿಮ್ಮ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಆಗುತ್ತೆ. ಇವಾಗ ನೀವು ಅಲೈಟ್ ಮೋಷನ್ನ ಪ್ರೊಜೆಕ್ಟ್ಸ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಪ್ರೊಜೆಕ್ಟ್ಸ್ ಆಪ್ಷನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಎಫೆಕ್ಟ್ ಆ್ಯಂಡ್ ಮಾರ್ಕೆಡ್ ಪ್ರಿಸೆಟ್ MK ಸ್ಟುಡಿಯೋ ಎಡಿಟಿಂಗ್ ಅಂತ ಸಿಗುತ್ತೆ. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಆಪ್ಷನ್ನ ಯೂಸ್ ಮಾಡಿ ವೀಡಿಯೋ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತಿತ್ತು. ಆದರೆ ಇವತ್ತಿನ ವೀಡಿಯೋದಲ್ಲಿ ಅಷ್ಟೊಂದು ಹೆಚ್ಚಿನ ಆಪ್ಷನ್ನ ಯೂಸ್ ಮಾಡಿಲ್ಲ, ಯಾಕಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಮುಂದೆ ಹೋಗ್ತಾ ಇನ್ನೂ ಹೆಚ್ಚಿನ ರೀತಿ ಎಕ್ಸ್ಪ್ಲನೇಷನ್ನ ಮಾಡ್ತೀನಿ. ಓಕೆ, ಇವಾಗ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಹೋಗ್ಬಿಟ್ಟು ವ್ಯೂ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನಾನು ಕೊಟ್ಟಿರೋ ಜಿಪ್ ಫೈಲ್ ವೀಡಿಯೋ ಏನಿರುತ್ತಲ್ಲ ಅದರಲ್ಲಿ ಫಸ್ಟ್ ವೀಡಿಯೋ ಇರುತ್ತೆ, ಆ ವೀಡಿಯೋನ ನೀವು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಕರೆಕ್ಟಾಗಿ ಇಲ್ಲಿವರೆಗೂ ಅಂದರೆ ಫಸ್ಟ್ ಬುಕ್ ಮಾರ್ಕ್ವರೆಗೂ ಆ್ಯಡ್ ಆಗಿರುತ್ತೆ. ಓಕೆ, ಆ್ಯಡ್ ಆದಮೇಲೆ ಇವಾಗ 11.17 ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು 3 ಲೇಯರ್ ಕಾಣ್ತಾ ಇದೆ. ಈ 3 ಲೇಯರಲ್ಲಿ ವಿಡಿಯೋ 1 ಅಂತ 2 ಸಲ ಇದೆ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಹೋಗ್ಬಿಟ್ಟು ಮತ್ತು ಅದೇ ಒಂದು ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ವೀಡಿಯೋ ಏನಿದೆ, ಓಕೆ ಇದು ಫಸ್ಟ್ ವೀಡಿಯೋ. ಇವಾಗ ಈ ಫಸ್ಟ್ ವೀಡಿಯೋನ ಇರ್ತೀನಿ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಾವ ರೀತಿ ನಾನು ತೋರಿಸಿದ್ನಲ್ಲ ಅದೇ ರೀತಿ ನೀವು ಇಲ್ಲಿ ವೀಡಿಯೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅವಾಗ ಇಲ್ಲಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡಾದ್ಮೇಲೆ ಈ ವಿಡಿಯೋ ಹೀಗೆ ಸೆಲೆಕ್ಟ್ ಇರಲಿ. ಸೆಲೆಕ್ಟ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ಡೂಪ್ಲಿಕೇಟ್ ಆಪ್ಷನ್ ಮೇಲೆ ಹೋಗ್ಬಿಟ್ಟು ಡೂಪ್ಲಿಕೇಟ್ ಲೇಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಯಿತು. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲ್ ಅಂತ ಇದೆ ನೋಡಿ, ಇದನ್ನೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಈ ರೆಕ್ಟ್ಯಾಂಗಲ್ನ ಈ ರೀತಿ ಮೇಲೆ ಮೂವ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋ ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಮೇಲೆ ಒಂದು ರೌಂಡೆಡ್ ರೆಕ್ಟ್ಯಾಂಗಲ್ ಇದೆ, ಕೆಳಗಡೆ ವಿಡಿಯೋ 1 2 ಸಲ ಇದೆ. ಓಕೆ, ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ವಿಡಿಯೋ 1ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ವಿಡಿಯೋ 1ನಲ್ಲಿ ಫಸ್ಟ್ ಮೇಲೇನಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಬಂದುಬಿಟ್ಟು ಈ ಫಸ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲೆ ಇರೋದನ್ನ ಅದಕ್ಕೆ ಈ ಎಫೆಕ್ಟ್ನ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಕೆಳಗಡೆ ಸೆಕೆಂಡ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಈ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಸೆಕೆಂಡ್ ವೀಡಿಯೋ ಇದೆ, ಸೆಕೆಂಡ್ ವೀಡಿಯೋಗೆ ಅದನ್ನ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಕೆಳಗೆ ನೋಡ್ತಿರ್ಬೋದು ಈ ಸೆಂಟ್ರಲ್ಲಿರೋ ಲೇಯರ್ ಒಂದು ಸ್ವಲ್ಪ ಮುಂದ್ಗಡೆ ಇದೆ. ಇಲ್ಲಿ ನಾವು ಏನು ಮಾಡಬೇಕಾಗುತ್ತಂದರೆ ಸೆಂಟ್ರಲ್ಲಿರೋ ಲೇಯರ್ನ ಒಂದು ಸ್ವಲ್ಪ ಇರುತ್ತೆ ಮುಂದೆ ಮೂವ್ ಮಾಡೋಣ. ಓಕೆ, ಇಷ್ಟು ಮಾಡಾದ್ಮೇಲೆ ನಿಮ್ಮ ವಿಡಿಯೋ ಈ ರೀತಿ ರೆಡಿ ಆಗುತ್ತೆ. ಆದರೆ ಈ ಫಸ್ಟ್ ಲೇಯರು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಮತ್ತೊಂದು ವಿಷಯನ ನೀವು ಗಮನಿಸಬೇಕಾಗುತ್ತೆ. ಅದೇನೆಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ವಿಡಿಯೋ 1 ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಆಪ್ಷನ್ನ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಏನಾದರೂ ಸೆಟ್ಟಿಂಗ್ ಮಾಡಿದೆ ಅಂತ ಚೆಕ್ ಮಾಡಿದಾಗ ಇಲ್ಲಿ ನಾವು ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ನ ಆನ್ ಮಾಡಿದ್ದೀವಿ. ಓಕೆ, ಇಲ್ಲಿ ಕೂಡ ಏನು ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಆಪ್ಷನಲ್ಲಿ ಹೋಗ್ಬಿಟ್ಟು ಲೈಟನಲ್ಲಿ ಹೋಗಿ ಸ್ಕ್ರೀನ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಸೆಕೆಂಡ್ ವೀಡಿಯೋನ ಚೆಕ್ ಮಾಡಿ ಸೆಕೆಂಡ್ ವೀಡಿಯೋಲಿ ಏನೂ ಆನ್ ಇಲ್ಲ. ಓಕೆ, ಇವಾಗ ನೀವು ಮತ್ತೊಂದು ಏನನ್ನ ಚೆಕ್ ಮಾಡಬೇಕಾಗುತ್ತೆ ಅಂದರೆ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಲೇಯರ್ಸ್ ಇರುತ್ತಲ್ಲ ಆ ಲೇಯರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮ್ ಆಪ್ಷನಲ್ಲಿ ಏನಾದರೂ ಚೇಂಜಸ್ ಮಾಡಿದೆ ಅಂತ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲೂ ಕೂಡ ಏನೂ ಚೇಂಜ್ ಇಲ್ಲ. ಇವಾಗ ಈ ಸ್ಟಾರ್ಟಿಂಗ್ ವಿಡಿಯೋ ಏನಿರುತ್ತೆ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಕ್ಲಿಪ್ಪು ಈ ರೀತಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಓಕೆ, ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸೆಕೆಂಡ್ ವಿಡಿಯೋ ಕ್ಲಿಪ್ ಹೋಗಿ ಅಂದರೆ ಇಲ್ಲಿ 12.24 ಸೆಕೆಂಡ್ ಬಂದುಬಿಟ್ಟು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನಲ್ಲಿ ಹೋಗ್ಬಿಟ್ಟು ವ್ಯೂ ಆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು
ಇವಾಗ ಸೆಕೆಂಡ್ ವೀಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಕೆಳಗಡೆ ಬಂದುಬಿಟ್ಟು ಇವಾಗ ಇಲ್ಲಿ ವಿಡಿಯೋ 2 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲೆ ತೋರಿಸಿದ್ರೆ ನೋಡ್ಬೋದು ವಿಡಿಯೋ 2 ಅಂತ ಇದೆ. ವಿಡಿಯೋ 2ಗೆ ಏನು ಎಫೆಕ್ಟ್ ಇದೆ ನೋಡಿ, ಎಫೆಕ್ಟ್ಸಲ್ಲಿ ಹೋಗಿ ಈ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ಬನ್ನಿ, ಈ ವಿಡಿಯೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇವಾಗ ಮತ್ತೊಂದು ಪಾಯಿಂಟ್ ಏನು ಚೆಕ್ ಮಾಡಬೇಕಂದ್ರೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಏನಾದರೂ ಸೆಟ್ಟಿಂಗ್ ಇದೆ ಅಂತ ಚೆಕ್ ಮಾಡಿ, ಏನೂ ಸೆಟ್ಟಿಂಗ್ ಇಲ್ಲ. ಓಕೆ, ಅವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬನ್ನಿ, ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಏನೂ ಇಲ್ಲ. ಓಕೆ, ಅವಾಗ ಇಲ್ಲಿ ಆ್ಯಂಗಲ್ ಚೇಂಜ್ ಮಾಡೋ ಆಪ್ಷನಲ್ಲಿ ಬಂದುಬಿಟ್ಟು ನೋಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಇದೆ, ಅದಾದಮೇಲೆ ಎಂಡ್ ಒಂದು ಕೀ ಫ್ರೇಮ್ ಬಂದು 27 ಡಿಗ್ರಿವರೆಗೂ ಇದ್ದ ಮೂವ್ ಮಾಡಿದ್ದೀವಿ. ಓಕೆ, ಅದಾದಮೇಲೆ ಇಲ್ಲಿ ಒಂದು ಗ್ರಾಫ್ ಆಪ್ಷನ್ ಇದೆ, ಗ್ರಾಫ್ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಗ್ರಾಫ್ ಸೆಟ್ಟಿಂಗ್ ಇದೆ. ಇಲ್ಲಿ ನೀವು ತುಂಬ ಏನು ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಕರ್ವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನಾದರೂ ಸೆಟ್ಟಿಂಗ್ ಇದೆ ಚೆಕ್ ಮಾಡಿ. ಓಕೆ, ಏನೂ ಇಲ್ಲ. ಇವಾಗ ಇಲ್ಲಿ ಮೇಲಿನ ವೀಡಿಯೋ ಬಂದುಬಿಟ್ಟು ಮತ್ತೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಹೋಗಿ ಆ್ಯಂಗಲ್ ಚೇಂಜ್ ಮಾಡೋ ಆಪ್ಷನಲ್ಲಿ ಹೋಗ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಕೊಡಿ, ಅದಾದಮೇಲೆ ಎಂಡ್ಗೆ ಹೋಗ್ಬಿಟ್ಟು ಒಂದು ಕೀ ಫ್ರೇಮ್ನ ಕೊಡಿ. ಓಕೆ, ಅವಾಗ ಎಂಡ್ ಕೀ ಫ್ರೇಮ್ ಬಂದುಬಿಟ್ಟು ಈ ರೀತಿ 27 ಡಿಗ್ರಿಗೆ ಮೂವ್ ಮಾಡ್ಕೊಳ್ಳಿ. ಓಕೆ, ಮೂವ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೆಂಟ್ರಲ್ಲಿ ಬಂದುಬಿಟ್ಟು ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಕರ್ವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಈ ರೀತಿ ಸೆಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ಕಂಪ್ಲೀಟ್ ಆದಮೇಲೆ ಇವಾಗ ಮತ್ತೆ ನೆಕ್ಸ್ಟ್ ವೀಡಿಯೋ 3ಗೆ ಬನ್ನಿ. 3ಗೆ ಬಂದಾದಮೇಲೆ ಈ ಕೆಳಗಡೆ ಏನು ಲೇಯರ್ಸ್ ಇರುತ್ತಲ್ಲ, ಈ ಲೇಯರ್ಸ್ನ ಈ ರೀತಿ ನೀವು ಡಿಲೀಟ್ ಮಾಡ್ತಾ ಹೋಗಿ, ಇದರ ಅವಶ್ಯಕತೆ ಇನ್ನೇನು ಬೇಕಾಗಲ್ಲ. ಓಕೆ, ಇದೇ ರೀತಿ ಇವಾಗ ನೀವು ವೀಡಿಯೋ 3ಗೆ ಬಂದುಬಿಟ್ಟು ಇದೇ ರೀತಿ ಸೇಮ್ ಕಾಪಿ ಎಫೆಕ್ಟ್ ಹಾಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಆಪ್ಷನ್ನ ಚೆಕ್ ಮಾಡಬೇಕಾಗುತ್ತೆ. ಇವಾಗ ವೀಡಿಯೋ ತುಂಬ ಲಾಂಗ್ ಆಗುತ್ತೆ, ಎಲ್ಲನೂ ಹೇಳ್ತಾ ಹೋಗಲ್ಲ, ಆದರೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ವೀಡಿಯೋ 3ಗೆ ಬಂದುಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಏನೂ ಸೆಟ್ಟಿಂಗ್ ಇಲ್ಲ. ಓಕೆ, ಇವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಚೆಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಯಾವುದಾದ್ರೂ ಸೆಟ್ಟಿಂಗ್ ಇದೆ ಅಂತ. ಓಕೆ, ಇಲ್ಲಿ ಯಾವುದೂ ಕೂಡ ಸೆಟ್ಟಿಂಗ್ ಕಾಣ್ತಾ ಇಲ್ಲ, ಅಂದರೆ ಕೀ ಫ್ರೇಮ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇವಾಗ ವೀಡಿಯೋ 4ಅಲ್ಲಿ ಬಂದುಬಿಟ್ಟು ಇವಾಗ ಎಲ್ಲೂ ಕೂಡ ಎಫೆಕ್ಟ್ಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ, ಅದಾದ್ಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಏನೂ ಸೆಟ್ಟಿಂಗ್ ಇಲ್ಲ. ಓಕೆ, ಇವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡಿ ಇಲ್ಲಿ ಏನಾದರೂ ಸೆಟ್ಟಿಂಗ್ ಇದೆ ಅಂತ. ಓಕೆ, ಇಲ್ಲಿ ಸೈಜ್ನ ಹೆಚ್ಚು ಕಡಿಮೆ ಮಾಡೋ ಸೆಟ್ಟಿಂಗ್ ಇದೆ. ಓಕೆ, ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೈಜ್ನ ಹೆಚ್ಚಿಗೆ ಮಾಡ್ಕೊ, ಅದಾದಮೇಲೆ ಮುಂದೆ ಬಂದುಬಿಟ್ಟು ಸೈಜ್ನ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಕಡಿಮೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ಬಂದುಬಿಟ್ಟು ಗ್ರಾಫ್ನ ಈ ಕಾಪಿ ಕರ್ವ್ ಅಂತ ಆಗಲೇ ತಿಳಿಸಿದ್ನಲ್ಲ, ಆ ರೀತಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಕರ್ವ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಅಲ್ಲಿ ಹೋಗ್ಬಿಟ್ಟು ಇದೇ ಕರ್ವ್ನ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಇವಾಗ ನೆಕ್ಸ್ಟ್ ವೀಡಿಯೋ 5ಗೆ ಬಂದುಬಿಟ್ಟು ಇಲ್ಲೂ ಎಫೆಕ್ಟ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ, ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಏನೂ ಸೆಟ್ಟಿಂಗ್ ಇಲ್ಲ. ಇವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಬಂದುಬಿಟ್ಟು ಇವಾಗ ಚೆಕ್ ಮಾಡಿದ್ರೆ ಇಲ್ಲಿ ಓಕೆ, ಇಲ್ಲೂ ಕೂಡ ಯಾವುದೂ ಸೆಟ್ಟಿಂಗ್ ಇಲ್ಲ. ಓಕೆ, ಇದೇ ರೀತಿ ಇಲ್ಲಿ ಜಸ್ಟ್ ಎಫೆಕ್ಟ್ನ ಮಾತ್ರ ಕಾಪಿ ಮಾಡಿ. ಓಕೆ, ಇವಾಗ ಇಲ್ಲಿ ವೀಡಿಯೋ 6ಗೆ ಬಂದುಬಿಟ್ಟು ಇಲ್ಲೂ ಕೂಡ ಎಫೆಕ್ಟ್ನ ಕಾಪಿ ಮಾಡಿ, ಹಾಗೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಏನೂ ಸೆಟ್ಟಿಂಗ್ ಇಲ್ಲ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಬಂದುಬಿಟ್ಟು ಇಲ್ಲಿ ಒಂದು ಸೆಟ್ಟಿಂಗ್ ಇದೆ, ಏನಂದರೆ ಇಲ್ಲಿ ಸೈಜ್ನ ನೀವು ಹೆಚ್ಚಿಗೆ ಮತ್ತು ಕಡಿಮೆ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಸೈಜ್ನ ಹೆಚ್ಚಿಗೆ ಮಾಡ್ಕೊಳ್ಳಿ, ಅದಾದಮೇಲೆ ಮುಂದೆ ಬಂದುಬಿಟ್ಟು ಇಲ್ಲಿ ಜಸ್ಟ್ ಒಂದು ಕೀ ಫ್ರೇಮ್ನ ಕೊಡಿ, ಅಂದರೆ ಸ್ಟಾರ್ಟಿಂಗಲ್ಲೇ ಇಲ್ಲಿ ಕೀ ಫ್ರೇಮ್ ಕೊಡಿ, ಅದಾದಮೇಲೆ ಈ ಫಸ್ಟ್ ಕೀ ಫ್ರೇಮ್ಗೆ ಆಮೇಲೆ ನೀವು ಸೈಜ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟು ಗ್ರಾಫ್ನ ಈ ರೀತಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಕರ್ವ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಈ ರೀತಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ಓಕೆ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ವೀಡಿಯೋ 7ಅಲ್ಲೂ ಕೂಡ ಸೇಮ್ ಅದೇ ರೀತಿ ಸೆಟ್ಟಿಂಗ್ ಇರುತ್ತೆ, ಹಾಗೆ ವೀಡಿಯೋ 8ಅಲ್ಲೂ ಕೂಡ ಅದೇ ರೀತಿ ಸೆಟ್ಟಿಂಗ್ ಇರುತ್ತೆ. ಎಲ್ಲ ವೀಡಿಯೋ ಕ್ಲಿಪ್ಗಳನ್ನ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಓಕೆ, ಯಾರಿಗಾದರೂ ವೀಡಿಯೋ ಎಕ್ಸ್ಪೋರ್ಟ್ ಆಗಲಿಲ್ಲ ಅಂದರೆ ಏನು ಮಾಡಿ ಅಂದರೆ ಈ ಫಸ್ಟ್ 4 ಕ್ಲಿಪ್ ಏನಿರುತ್ತೆ ಅದನ್ನ ಇಲ್ಲಿಗೆ ಎಡಿಟ್ ಮಾಡಿ, ಅಂದರೆ ಇಲ್ಲಿ 4 ಕ್ಲಿಪ್ ಮಾತ್ರ ಎಡಿಟ್ ಮಾಡಿ, ಈ ಮುಂದೆ ಏನು ನೆಕ್ಸ್ಟ್ ಕ್ಲಿಪ್ ಬರ್ತಲ್ಲ ಆ ಕ್ಲಿಪ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಕಾಪಿ ಮಾಡಿ. ಓಕೆ, ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಪ್ರಾಜೆಕ್ಟಲ್ಲಿ ಹಾಕಿ ಅದನ್ನ ಎಕ್ಸ್ಪೋರ್ಟ್ ಮಾಡಿ, ಆಮೇಲೆ ಈ ವಿಡಿಯೋ ಮತ್ತು ಆ ವಿಡಿಯೋ ಎರಡೂ ಸೇರಿಸಿ ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.